ಬಿಜೆಪಿ ನಾಯಕರ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಕಾನೂನಿಗೆ ಗೌರವವನ್ನು ಕೊಟ್ಟು ರಾಹುಲ್ ಗಾಂಧಿ ಬಂದಿದ್ದರು. ಶಾಸಕ ಯತ್ನಾಳ್ ಸಿಎಂಗೆ 2,000 ಕೋಟಿ ಅಂತ ಹೇಳಿದ್ರು. ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ನಮ್ಮ ಪಾರ್ಟಿನಲ್ಲಿ 2,500 ಕೋಟಿ ಕೊಡಬೇಕು ಅಂತ ಮಾತಾಡಿದ್ರು. ಅವರು ಮಾಧ್ಯಮಗಳು ರೇಟ್ ಕಾರ್ಡನ್ನೇ ಹಾಕಿದರು, ಅದನ್ನು ಆ್ಯಡ್ ಕೊಟ್ಟಿದ್ವಿ ಕೂಡ. ಇಂಥದ್ದು ಬಿ ಜೆ ಪಿಯವರದ್ದು ಬೇಕಾದಷ್ಟಿವೆ. ಬಿ ಜೆ ಪಿಯಲ್ಲಿರೋದು ಬರೀ ದ್ವೇಷ, ಸೇಡು ಅಷ್ಟೇ ಅಂತೇಳಿ ಡಿ ಕೆ ಶಿ ಮಾತಾಡಿದ್ದಾರೆ. ಕಾನೂನಿಗೆ ಗೌರವವನ್ನು ಕೊಟ್ಟು ಇವತ್ತು ಬಂದಿದ್ದಾರೆ. ಬಿಜೆಪಿಯವರು ಏನು ಯತ್ನಾಳ್ ಸ್ಟೇಟ್ಮೆಂಟ್ 2,500 ಕೋಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಏನಿದೆ ಅಂತ ಹೇಳಿದ್ರು. ಜೊತೆ ಕೆಲವು ಮಾಧ್ಯಮದಲ್ಲಿ ರೇಟ್ ಕಾರ್ಡ್ ಹಾಕಿದ್ರು. ಆ ರೇಟ್ ಕಾರ್ಡ್ನ ನಾವು ವಾಪಸ್ಸು ರೀಪ್ರೊಡ್ಯೂಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಅದು ಸರಿಯೋ ಸರಿ ಇಲ್ಲೋ ಅಂತೇಳಿ ನಾವೆಲ್ಲ ಕೇಸ್ ಹಾಕಿದ್ದಾರೆ. ಆದರೆ ಸುಮ್ಮನೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಡ್ರ್ಯಾಗ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಯಾವುದಕ್ಕೂ ಪಾರ್ಟಿನೂ ಅಲ್ಲ. ಅವರು ಈ ವಿಚಾರನ ಅಡ್ವರ್ಟೈಸ್ಮೆಂಟ್ಗೆ ಸೈನು ಹಾಕಿರಲಿಲ್ಲ. ಅವರು ಪಾರ್ಟಿ ಆಫೀಸ್ ಬೇರೆಯೂ ಅಲ್ಲ, ಏನೂ ಇಲ್ಲ. ನನ್ನ ವಿರೋಧ ಪಕ್ಷದ ನಾಯಕರು ಸಂದರ್ಭದಲ್ಲಿ ಆಯಿತು, ಅವರು ಕೇಸ್ ರೈಟೋ ರಾಂಗೋ ಕೋರ್ಟು ತೀರ್ಮಾನ ಮಾಡ್ತದೆ ಮುಂದಕ್ಕೆ. ಬಟ್ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಒಂದು ಅವ್ರು ತಿಳ್ಕೊಳ್ಬೇಕು, ಇಂಥದ್ದು ಬೇಕಾದಷ್ಟು ಬಿಜೆಪಿ ಅವ್ರದ್ದು ಪಟ್ಟಿಗಿದೆ. ಸೊ ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತ ಬರೀ ದ್ವೇಷ, ಸೇಡು ಇದೇ ಅವರ ಬಿಜೆಪಿಯವರಲ್ಲಿ ತುಳುಕ್ತಾ ಇದೆ. ಅದಕ್ಕೆ ಇಂಥದ್ದು ಒಂದು ಉದಾಹರಣೆ.